1975 ಜುಲೈ 25ರಂದು ಅಂದಿನ ಪ್ರಧಾನಮಂತ್ರಿಗಳಾದಂಥ ಇಂದಿರಾ ಗಾಂಧಿಯವರು ದೇಶಕ್ಕೆ ತುರ್ತು ಪರಿಸ್ಥಿತಿಯನ್ನು ಹೇರಿದಂಥ ಕರಾಳ ದಿವಸ ನಿನ್ನೆಗೆ. ತುರ್ತು ಪರಿಸ್ಥಿತಿ ಹೇರಬೇಕಾದಂಥ ಯಾವುದೇ ಕಾರಣ ಇದ್ದಿಲ್ಲ. ದೇಶಕ್ಕೆ ಯಾವುದೇ ಬಾಹ್ಯ ಗಂಡಾಂತರದ ಬೆದರಿಕೆ ಇದ್ದಿಲ್ಲ. ಆಂತರಿಕ ಕ್ಷೋಭೆ ಅಥವಾ ಶಸ್ತ್ರಸಜ್ಜಿತವಾದ ದಂಗೆ ಅಂತ ಯಾವುದೇ ವಾತಾವರಣ ಅವತ್ತಿದ್ದಿಲ್ಲ. ಅಲಹಾಬಾದ್ ಹೈಕೋರ್ಟ್ ಕೊಟ್ಟಂಥ ತೀರ್ಪು ಅವರು ಚುನಾವಣೆಯಲ್ಲಿ ಹಣ, ವಾಹನ ಮತ್ತು ಅಧಿಕಾರದ ದುರ್ಬಳಕೆಯನ್ನು ಮಾಡಿಕೊಂಡು ಗೆದ್ದಿದ್ದಾರೆ. ಅವರ ಗೆಲುವನ್ನು ಅನೂರ್ಜಿತಗೊಳಿಸ್ತೇವೆ. ಮುಂದಿನ 6 ವರ್ಷಗಳ ಕಾಲ ಅವರು ಯಾವುದೇ ಸಂವಿಧಾನಾತ್ಮಕ ಹುದ್ದೆಗಳಲ್ಲಿ ಇರಬಾರದು ಅನ್ನುವಂಥ ಒಂದು ಐತಿಹಾಸಿಕ ತೀರ್ಪನ್ನು ಅಲಹಾಬಾದ್ ಹೈಕೋರ್ಟ್ ಕೊಡ್ತು. ಆದರೆ ಅವತ್ತಿನ ಪ್ರಧಾನಿಗಳಂಥ ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ಅಧಿಕಾರದಿಂದ ಕೆಳಗಿಳಿಯುವಂಥ ಮನಸ್ಸಿದ್ದಿಲ್ಲ. ಎಲ್ಲಿ ಕಾರಾಗೃಹ ವಾಸಕ್ಕೆ ಸೇರಬೇಕಾಗಿತ್ತು ಅನ್ನುವಂಥ ಹೆದರಿಕೆ ಇತ್ತು. ಸುಪ್ರೀಂ ಕೋರ್ಟಿಗೆ ಹೋಗಿ ಒಂದು ಸ್ಟೇಯನ್ನು ತರ್ತಾರೆ, ಒಂದು ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿ ವಿರೋಧ ಪಕ್ಷದ ಎಲ್ಲ ನಾಯಕರನ್ನು ಜೈಲಿಗೆ ಹಾಕ್ತಾರೆ, ಗಣ್ಯ ವ್ಯಕ್ತಿಗಳನ್ನು ಜೈಲಿಗೆ ಹಾಕ್ತಾರೆ. ನಾಗರಿಕರಿರಬೇಕಾದಂಥ ಒಂದು ಸೌಲಭ್ಯಗಳನ್ನು ಏನು ಸನ್ಮಾನ್ಯ ಅಂಬೇಡ್ಕರ್ಜಿಯವರ ಕೊಟ್ಟಂಥ ಸಂವಿಧಾನವನ್ನು ಸಂಪೂರ್ಣವಾಗಿ ಬುಡಮೇಲು ಮಾಡಿದಂಥ ಕೀರ್ತಿ ಅಂದಿನ ಪ್ರಧಾನಿಗಳಾದಂಥ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತೈತಿ. ಆ ಮಸಿ ಸೂರ್ಯಚಂದ್ರ ಇರುವ ಮಟ್ಟ ಕಾಂಗ್ರೆಸ್ ಪಕ್ಷಕ್ಕೆ ಅಳಸೋಕ್ಕಾಗೋದಿಲ್ಲ ಅವ್ರ ಹೆತ್ತಿದ ಮಸಿ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತಿನ ಯುವ ಪೀಳಿಗೆಗೆ ಅಂದು ನಡೆದಂಥ ವಾತಾವರಣ, ಅಂದು ನಡೆದಂಥ ಕರಾಳ ದಿನಗಳ ಮಾಹಿತಿಯನ್ನು 18ರಿಂದ 25 ವರ್ಷದ ಒಳಗಿನ 30 ವರ್ಷದ ಒಳಗಿನ ವಿದ್ಯಾರ್ಥಿನಿಗಳಿಗೆ ತಿಳಿಸಿಕೊಡುವ ಉದ್ದೇಶದಿಂದ ಭಾರತೀಯ ಜನತಾ ಪಕ್ಷ ಮಾಕ್ ಪಾರ್ಲಿಮೆಂಟ್, ಒಂದು ಅಣುಕು ಸಂಸತ್ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡಿಕೊಂಡು ಕೆಲವು ವ್ಯಕ್ತಿಗಳನ್ನು ಕರೆಸಿ ಅವತ್ತಿನ ಘಟನಾವಳಿಗಳನ್ನು ವಿವರಣೆ ಮಾಡುವಂಥ ಒಂದು ಪ್ರಯತ್ನವನ್ನು ರಾಜ್ಯದಲ್ಲಿ 6 ಜಿಲ್ಲೆಗಳಲ್ಲಿ ಮಾಡ್ತಾಯಿದೆ. ಅದರಲ್ಲಿ ಗದಗ ಕೂಡ ಒಂದು ಅನ್ನುವಂಥ ಮಾತನ್ನು ಹೇಳ್ತೇನೆ. BJP ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಈ ಸದ್ಯ ಮುಂದುವರಿತಾ ಇದ್ದಾರೆ. ವಿಜೇಂದ್ರದ ನಾಯಕತ್ವದಲ್ಲಿ ಯಶಸ್ವಿಯಾಗಿ ಹೋರಾಟವನ್ನು ಮಾಡಿದ್ದೇವೆ. ಮೂಡಾ ಇರ್ಬೋದು, ಆಮೇಲೆ ವಾಲ್ಮೀಕಿ ಹಗರಣ ಇರ್ಬೋದು, ಹೀಗೆ ಸಾಕಷ್ಟು ದೊಡ್ಡ ಪ್ರಮಾಣದ ಹೋರಾಟವನ್ನು ವಿಜೇಂದ್ರ ಅವರ ನೇತೃತ್ವದಲ್ಲಿ, ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಮಾಡೇವಿ. ನಮ್ಮ ಪಕ್ಷಕ್ಕೆ ಸನ್ಮಾನ್ಯ BS ಯಡಿಯೂರಪ್ಪನಂಥ ಹಿರಿಯ ನಾಯಕರ ಮಾರ್ಗದರ್ಶನ ಐತಿ. ಪಕ್ಷದ ವರಿಷ್ಠ ಮಂಡಳಿ ತೀರ್ಮಾನಿಸ್ತೈತಿ. ನನಗಂಕಾರ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಏನು ಆಸೆಯೂ ಇಲ್ಲ, ಏನೂ ಇಲ್ಲ. ಯಾರು ಮುಂದುವರಿತು, ವಿಜೇಂದ್ರ ಮುಂದುವರೆದ್ರೂ ಖುಷಿ, ಮುಂದುವರಿಲಿ ಅಂತ ಹಾರೈಸ್ತೇನೆ. ಕಾಂಗ್ರೆಸ್ ಪಕ್ಷದೊಳಗೆ ಈ TV ಒಳಗೆ ಪಿಕ್ಚರ್ ಅಂತಂದಿರ್ತದೆ ನೋಡು. ಮೇಲೆ ಒಂದು ಚಾನಲ್ ನೋಡ್ಬೋದು, ತೆಳಗೊಂದು ಚಾನಲ್ ನೋಡ್ಬೋದು, ಕಾರ್ನರಾಗ ಪಿಕ್ಚರ್ ಅಂತ. ಹಂಗಾಗೈತೆ ಕಾಂಗ್ರೆಸ್ ಪಾರ್ಟಿ. ಹಿರಿಯ ಶಾಸಕರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ, ಮತ್ತೋರ್ವ ಹಿರಿಯ ಶಾಸಕರು ಅದನ್ನು ಅನುಮೋದಿಸ್ತಾರೆ, ಮತ್ತೋರ್ವ ಹಿರಿಯ ಶಾಸಕರು 2 ವರ್ಷ ಆದರೂ ಒಂದು ಚರಂಡಿ ನಿರ್ಮಾಣ ಮಾಡೋಕ್ಕಾಗಿಲ್ಲ, ಒಂದು ಸ್ಕೂಲ್ ಬಿಲ್ಡಿಂಗ್ ಕಟ್ಸೋಕ್ಕಾಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಾವು ಹೇಳ್ತಿದ್ವಿ, ಹೇಳಿ ನಮಗೂ ಸಾಕಾಯ್ತು. BJP ಅವರಿಗೆ ಕಾಂಗ್ರೆಸ್ಸನ್ನು ವಿರೋಧ ಮಾಡೋದು ಬಿಟ್ಟು ಮತ್ತೊಂದೇನು ಕಲಿತೆ ಎಲ್ಲ ಗುರ್ತಿಲ್ಲ ಅಂತಿದ್ರು. ಈಗ ನಿಮ್ಮ ಪಕ್ಷದ ಹಿರಿಯರು 4 ಸರಿ 5 ಸರಿ 6 ಸರಿ ಶಾಸಕರಾದವರು, ಮಂತ್ರಿಗಳಾದವರು ಹೇಳಕತ್ತಾರೆ. ಇದಕ್ಕೇನು ಉತ್ತರ ಕೊಡ್ತೀರಿ? ಹೈಕಮಾಂಡಿಗೆ ಮಜೂರಾಗಿ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೋಬೇಕಂತೇಳಿಂದ ಶಾಸಕರ ಬಾಯನ್ನು ನೀವು ಮುಚ್ಚಬಹುದು, ಆದರೆ ಜನತಾ ಜನಾರ್ದನನ ಬಾಯನ್ನು ಮುಚ್ಚೋಕ್ಕಾಗೋದಿಲ್ಲ ಅನ್ನುವಂಥ ಮಾತನ್ನು ಈ ಸರ್ಕಾರಕ್ಕೆ ಹೇಳ್ತಾ, ಸನ್ಮಾನ್ಯ H.K. ಪಾಟೀಲ್ 7 ಪುಟಗಳ ಒಂದು ಪತ್ರವನ್ನು ಬರೆದಾರ ಅನ್ನುವಂಥ ಮಾತನ್ನು ಕೇಳೀನಿ. ಏನು ನಡೀತಾ ಇದೆ ಕಾಂಗ್ರೆಸ್ ಪಕ್ಷದೊಳಗೆ ಅನ್ನೋದು ನಮಗಂತೂ ಅರ್ಥ ಆಗ್ತಾಯಿಲ್ಲ. ಮತ್ತು ಅವ್ರಿಗೆ ಯಾಕಂದ್ರೆ H.K. ಪಾಟೀಲ್ರು ಒಬ್ಬ ಪ್ರಭಾವಿ ಸಚಿವರು, ಈ ರಾಜ್ಯದ ಹಿರಿಯ ರಾಜಕಾರಣಿ, ಮೇಲಾಗಿ ಕಾನೂನು ಇಲಾಖೆಯ ಸಚಿವರು, ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡ್ಬೋದಿತ್ತಲ್ಲ, ಸಚಿವ ಸಂಪುಟದಲ್ಲಿ ಡಿಸ್ಕಷನ್ ಮಾಡಬೇಕಿತ್ತಲ್ಲ. ಅದು ಯಾಕೆ ಬರ್ದಾರೋ ಏನು ಬರ್ದಾರೋ ಅದರದ್ದು ವಿವರವಾದ ಮಾಹಿತಿ ನಾನು ಅಂತ್ಯಕ್ಕಿಲ್ಲ. ವಿವರವಾದ ಮಾಹಿತಿ ಸಿಕ್ಕಿದ್ದು ಕೊಡ್ತೇನೆ. ಆದರೆ ಕಾಂಗ್ರೆಸ್ ಇವತ್ತು ಒಂದು ಅಲ್ಲೋಲ ಕಲ್ಲೋಲ ಪರಿಸ್ಥಿತಿಯಲ್ಲಿ ಐತಿ. ಕಾಂಗ್ರೆಸ್ಸು
ಒಡೆದ ಮನೆ ಆಗೈತೆ ಅನ್ನೋದಕ್ಕೆ ಅಂಗೈ ಹುಣ್ಣಿಗೆ ಕನ್ನಡಿ ಏನು ಬೇಕಾಗಿಲ್ಲ. ಒಡೆದಲ್ಲ, ಚೂರು ಮನೆ ಆಗೈತೆ ಅದು. ಹಿಂದೆ ಧಾರಾವಾಹಿ ಬರ್ತಿದ್ದಲ್ಲ, ಮನೆಯೊಂದು 3 ಬಾಗಿಲು ಅಂತೇಳಿ. ಹಂಗಿದೆ ಕಾಂಗ್ರೆಸ್ ಪಕ್ಷ ಇವತ್ತು ಮನೆಯೊಂದು 6 ಬಾಗಿಲಾಗಿದೆ. ಮುಖ್ಯಮಂತ್ರಿ ಬದಲಾವಣೆ ವಿಷಯ ಆ ಪಕ್ಷಕ್ಕೆ ಬಿಟ್ಟಿದ್ದು, ನಮಗೆ ಸಂಬಂಧಪಟ್ಟದ್ದು.